ಹಾಯ್, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿತಾ ಬಂತು. ಇನ್ನು 2 ಸಬ್ಜೆಕ್ಟ್ನ ಎಕ್ಸಾಮ್ ಅಷ್ಟೇ ಇದೆ. ಈಗ ನೆಕ್ಸ್ಟ್ ನೀವು KCET ಎಕ್ಸಾಮ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಾ. ಈಗ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ನೀವು ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ ಏನಂತಂದ್ರೆ, ಈಗ ವೆರಿಫಿಕೇಶನ್ ಮಾಡೋದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇನ್ನೂ ಇದೆಯಾ, ಇನ್ನೂ ವೆರಿಫಿಕೇಶನ್ ಮಾಡಿಸ್ಬೋದಾ ಕಾಲೇಜ್ಗೆ ಹೋಗಿ ಅಂತ ಕೇಳಿದ್ರಿ. ಅದಕ್ಕೆ ಆನ್ಸರ್ನ ಹೇಳೋದ್ರೆ ವೆರಿಫೈ ಮಾಡಿಸ್ಬಹುದು. ಯಾಕಂತ ಹೇಳಿದ್ರೆ ಇದುವರೆಗೆ ಲಾಸ್ಟ್ ಡೇಟ್ ಅಂತ ಪರ್ಟಿಕ್ಯುಲರ್ ಡೇಟ್ ಅನ್ನ ಮೆನ್ಷನ್ ಮಾಡಿಲ್ಲ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲೇಜ್ ನಡೆಯುತ್ತೆ ಅದಕ್ಕೋಸ್ಕರ. ಸೊ ಈಗ ಸೆಕೆಂಡ್ PUC ಎಕ್ಸಾಮ್ ಆದ ನಂತರ ಕೂಡ ನೀವೀಗ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ, ಅದ್ರ ಜೊತೆಗೆ ಈಗ 7 ಇಯರ್ಸ್ ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿರಬೇಕು ಕ್ಲಾಸ್ A ವಿದ್ಯಾರ್ಥಿಗಳಿಗೆ. ಅದು ವೆರಿಫೈ ಆಗದೇ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ ಹಾಗೆ KCET ಅಪ್ಲಿಕೇಶನ್ ಫಾರ್ಮ್ ಇವೆಲ್ಲವುಗಳನ್ನ ತೆಗೆದುಕೊಂಡು ನಿಮ್ಮ ಕಾಲೇಜ್ಗೆ ಹೋದ್ರೆ ಅವ್ರು ವೆರಿಫೈ ಮಾಡಿ ಕೊಡ್ತಾರೆ. ಹಾಗಂದ್ರೆ ತುಂಬಾ ಡಿಲೇ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಬೇಗನೆ ಈ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡಿ. ಓಕೆನಾ? ಈಗ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಕ್ಲೇಮ್ ಮಾಡಿದಿರಾ, ವೆರಿಫೈ ಆಗದೇ ಇದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗಿರಲ್ಲ. ಅದಕ್ಕೋಸ್ಕರ ಈ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸಿದ ನಂತರ ಮತ್ತೊಮ್ಮೆ ಲಾಗಿನ್ ಆದರೆ ನಿಮಗೆ ಅಂದರೆ ವೆಬ್ಸೈಟಲ್ಲಿ ಲಾಗಿನ್ ಆದರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ಔಟ್ ಅನ್ನು ತೆಗೆದು ಇಟ್ಕೊಂಡಿರಿ. ಅದಂತರ SC ಮತ್ತು ST ವಿದ್ಯಾರ್ಥಿಗಳಿಗೆ ಒಳ ಮೀಸಲಾತಿಗೆ ಸಂಬಂಧಂತಹ ಸರ್ಟಿಫಿಕೇಟ್ ಯಾವ್ದು ಹೇಳಿ, ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಅದರ RD ನಂಬರ್ನ ಎಂಟ್ರಿ ಮಾಡೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಮಾರ್ಚ್ 30ರವರೆಗೆ ನೀವು ಕೂಡ ಈ ವೆರಿಫಿಕೇಶನ್ ಮಾಡಿಸಬಹುದು. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೊಂದು ಡೌಟ್ ಇದೆಯಾ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಹಲವಾರು ಇನ್ಫಾರ್ಮೇಷನ್ ನಾವು ನಮ್ಮ ವಾಟ್ಸಪ್ ಚಾನಲ್ ಕೂಡ ಶೇರ್ ಮಾಡ್ತಿದ್ವಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಅಲ್ಲಿ ಇರುತ್ತೆ. ಆಲ್ ದ ಬೆಸ್ಟ್. ಸಿಗೋಣ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.